ಹೈಟೆಕ್ ಆದ ನಿಡುವಳಲು ಗ್ರಾಮ ಪಂಚಾಯಿತಿ. ಶಾಸಕ ಸುರೇಶ್ ಗೌಡರಿಂದ ಗ್ರಾಮ ಪಂಚಾಯಿತಿ ಕಟ್ಟಡ ಉದ್ಘಾಟನೆ. ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಹೆಬ್ಬೂರು ಹೋಬಳಿಯ ನಿಡುವಳಲು ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡವನ್ನು ಶಾಸಕ ಸುರೇಶ್ ಗೌಡ ಅವರು ಉದ್ಘಾಟನೆ ಮಾಡಿದರು. ಶಾಸಕರ ಅನುದಾನ ಹಾಗೂ ಸಂಸದರ ಅನುದಾನದಲ್ಲಿ ಸುಮಾರು 1 ಕೋಟಿಗೂ ಅಧಿಕ ವೆಚ್ಚದಲ್ಲಿ ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿದ್ದು, ನೂತನ ಕಟ್ಟಡ ಲೋಕಾರ್ಪಣೆ ಹಿನ್ನೆಲೆ ಬೆಳಗ್ಗೆಯಿಂದಲೂ ಹೋಮ ಹವನವನ್ನು ನೆರವೇರಿಸಲಾಯಿತು. ಇನ್ನು ಈ ವೇಳೆ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಶ್ರೀನಿವಾಸ, ಹಳೆಯ ಗ್ರಾಮ ಪಂಚಾಯಿತಿಯು ಮಳೆ ಬಂದರೆ ಸೋರ್ತಾ ಇತ್ತು. ಕಳೆದ ವರ್ಷದ ಫೆಬ್ರವರಿಯಲ್ಲಿ ಗ್ರಾಮ ಪಂಚಾಯಿತಿಯನ್ನ ನಿರ್ಮಾಣ ಮಾಡಲು ಪಣ ತೊಟ್ಟಿದೆ. ಮೊದಲಿಗೆ ಸದಸ್ಯರುಗಳೆಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಂತರ ಗ್ರಾಮದ ವಾಣಿಜ್ಯೋದ್ಯಮಿಗಳನ್ನ, ದಾನಿಗಳನ್ನ ಸಂಪರ್ಕ ಮಾಡಿ ಗುದ್ದಲಿ ಪೂಜೆಯನ್ನ ನೆರವೇರಿಸಲಾಗಿತ್ತು. ನಂತರ ಶಾಸಕರ ಅನುದಾನ ಹಾಗೂ ಸಂಸದರ ಅನುದಾನದಲ್ಲಿ ಸುಮಾರು 1 ಕೋಟಿಗೂ ಅಧಿಕ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದ್ದು, 10 ತಿಂಗಳಲ್ಲಿ ಪಂಚಾಯಿತಿಯನ್ನ ಉದ್ಘಾಟನೆ ಮಾಡಲಾಯಿತು. ನಿಡುವಳಲು ಗ್ರಾಮ ಪಂಚಾಯತ್ನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಈ ಥರ ಹೈಟೆಕ್ ಪಂಚಾಯತ್ ನಿರ್ಮಾಣ ಮಾಡಿದ್ರಲ್ಲ, ಇದಕ್ಕೆ ಅನುದಾನ ಎಲ್ಲಿಂದ ಬಂತು? ಈ ಅನುದಾನ ಬಂದು ನಮ್ಮ ನರೇಗಾ ಅನುದಾನ ಬಳಸ್ಕೊಂಡಿದ್ದೇನೆ. 15ನೇ ಹಣಕಾಸು ಅನುದಾನ ನಾವು ಬಳಸ್ಕೊಂಡಿದ್ದೇನೆ. ಹಾಗೆ ಶಾಸಕರ ಹಾಗೂ ಸಂಸದರ ಸಹಕಾರ ತುಂಬ ಇದೆ ಸರ್. ಸರ್ವ ಸದಸ್ಯರುಗಳೆಲ್ಲ ಇದಕ್ಕೆಲ್ಲ ಒಪ್ಪಿಗೆ ಕೊಟ್ಟರೆ? ಸರ್ವ ಸದಸ್ಯರು ಪ್ರಮುಖವಾಗಿ ನಾವು ಗ್ರಾಮ ಪಂಚಾಯತಿ ನಿರ್ಮಾಣ ಮಾಡಬೇಕು ಅಂತಂದ್ರೆ ಫಸ್ಟ್ ಬರುವಂಥದ್ದು ಆಡಳಿತ ಮಂಡಳಿ. ಆಡಳಿತ ಮಂಡಳಿಗೆ ಪ್ರಮುಖವಾಗಿ ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರಾಗಿರ್ಬೋದು, ಎಲ್ಲರ ಸಹಕಾರ. ನಾವೊಂದು ಗ್ರಾಮ ಪಂಚಾಯತಿ ನಿರ್ಮಾಣ ಮಾಡಬೇಕು ಅಂತ ಹೊರಟಂಥ ಸಂದರ್ಭದಲ್ಲಿ ಬೆನ್ನೆಲುಬಾಗಿ ನಿಂತಂಥದ್ದು ನಮ್ಮ ಆಡಳಿತ ಮಂಡಳಿ. ಸೊ ಎಲ್ಲ ರೀತಿ ಸಹಕಾರವನ್ನು ಕೊಟ್ಟು ಇಡೀ ತುಮಕೂರು ಜಿಲ್ಲೆಗೆ ಒಂದು ಮಾದರಿಯಾಗಬಲ್ಲ ಅಂತ ಒಂದು ಪಂಚಾಯತಿ ನಿರ್ಮಾಣ ಮಾಡೋದಕ್ಕೆ ಪ್ರಮುಖ ಸಹಕಾರ ಕೊಟ್ಟದ್ದು ನಮ್ಮ ಆಡಳಿತ ಮಂಡಳಿ ಸರ್. ಹಾಗೆ ಇನ್ನೊಂದು ನಾವಿಲ್ಲಿ ನೆನಪಿಸ್ಕೊಳ್ಳೇಬೇಕಾಗ್ತದೆ ಏನಂದರೆ, ಪ್ರಮುಖವಾಗಿ ನಾನು ಹಲವಾರು ಈ ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂಥ ಕೆಲಸಗಳನ್ನು ನಾನು ದಾನಿಗಳ ಮೂಲಕ ಪಡೆದಿದ್ದೇನೆ ಸರ್. ಅದು ಪ್ರಮುಖವಾಗಿ ಉದ್ದಿಮೆದಾರರಾಗಿರ್ಬೋದು ಅಥವಾ ನಮ್ಮ ರಕ್ಷಿ ಡಾಕ್ಟ್ರು, ಅದು ನಮಗೆ ಸುಮಾರು ಸಭಾಭವನದ ಇಂಟೀರಿಯರ್ನು ಕೂಡ ಸಂಪೂರ್ಣವಾಗಿ ಅವರೇ ಮಾಡಿಸ್ಕೊಟ್ಟಂಥದ್ದು. ಹೀಗೆ ನಾನು ಒಂದು ಭವ್ಯವಾದ ಒಂದು ಗ್ರಾಮ ಪಂಚಾಯತಿ ನಿರ್ಮಾಣದಲ್ಲಿ ಪ್ರಮುಖವಾಗಿ ಹಲವಾರು ದಾನಿಗಳು, ಪ್ರೋತ್ಸಾಹಕರ ಕೊಡುಗೆ ಅಪಾರ ಇದೆ ಸರ್. ಸಂತೋಷ ಇದೆಯಾ? ತುಂಬ ಖುಷಿ ಇದೆ. ಏನು ಒಂದೊಂದು ಖುಷಿ ವಿಚಾರ ಸರ್. ನಾನು ಹೇಳುವಂಥದ್ದು ನನ್ನ ಅನಿಸಿಕೆ ಏನಂದರೆ, ಯಾವುದೇ ಒಂದು ಗ್ರಾಮ ಪಂಚಾಯಿತಿ ನಿರ್ಮಾಣ ಮಾಡಬೇಕು ಅಂತ ಬಂದಂಥ ಸಂದರ್ಭದಲ್ಲಿ ಗ್ರಾಮಸ್ಥರು, ಆಡಳಿತ ಮಂಡಳಿ, ನಮ್ಮ ಗ್ರಾಮ ಪಂಚಾಯತ್ ಪ್ರಮುಖವಾಗಿ ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು, ಇಷ್ಟೂ ಜನರ ಸಹಕಾರ ನಮಗೆ ಸಿಕ್ಕಂಥ ಸಂದರ್ಭದಲ್ಲಿ ನಾವು ಏನು ಬೇಕಾದ್ರೂ ಮಾಡ್ಬೋದು. ಅದಕ್ಕೆ ಪ್ರಮುಖ ಉದಾಹರಣೆ ಅದು ನಿಡುವಳಲು ಗ್ರಾಮ ಪಂಚಾಯತಿ ಸರ್. ಇನ್ನು ದಾನಿಗಳಾದ ಚೌಟ್ರಿ ತಮ್ಮಯ್ಯ ಮಾತನಾಡಿ, ನಮ್ಮ ಗ್ರಾಮದಲ್ಲಿ ಪ್ರತಿಯೊಬ್ಬ ದಾನಿಗಳು ತಮ್ಮ ಗ್ರಾಮದ ಪಂಚಾಯಿತಿ ಎಂದು ತಿಳಿದು ತಮ್ಮ ಕೈಲಾದ ಕೊಡುಗೆಗಳನ್ನು ನೀಡಿದ್ದಾರೆ. ಕ್ಷೇತ್ರದಲ್ಲಿ 35ಕ್ಕೂ ಹೆಚ್ಚು ಪಂಚಾಯಿತಿಗಳಿದ್ದು, ಆ ಗ್ರಾಮದ ದಾನಗಳೆಲ್ಲ ಮುಂದೆ ಬಂದು ಹೈಟೆಕ್ ಪಂಚಾಯಿತಿಯನ್ನಾಗಿ ಮಾಡಬೇಕೆಂದು ಸಲಹೆ ನೀಡಿದ್ರು. ಅವಶ್ಯಕತೆ ಇತ್ತು. ಆಗ ಶಾಸಕರನ್ನ ಕೇಳ್ಕೊಂಡ್ವಿ. ಶಾಸಕರು ಸಹ ಇದಕ್ಕೆ ಜನಕ್ಕೆ ಕೈ ಹಿಡಿಯುವಂಥ ಶಕ್ತಿ ಕೊಟ್ಟಿದ್ದರಿಂದ ಎಲ್ಲ ಮುಖಂಡರು ನಮ್ಮ ಗ್ರಾಮದಲ್ಲಿ, ಒಬ್ಬರು ನಮ್ಮ ರಮೇಶಣ್ಣ ಚೇರ್ ಕೊಡಿಸಿದ್ದಾರೆ, ನಮ್ಮ ತಿಮ್ಮೇಗೌಡರು ಗಡಿಯಾರ ಕೊಡಿಸಿದ್ದಾರೆ, ನಮ್ಮದೊಂದು ಅಳಿಲು ಸೇವೆ, ಇನ್ನೂ ಅನೇಕ ಇವರು ನಮ್ಮ ತೊಂಡಗೆರೆ ಡಾಕ್ಟ್ರು ಡಾಕ್ಟರ್ ವರ್ಕ್ ಮಾಡಿಸ್ಕೊಟ್ಟಿದ್ದಾರೆ. ನಮ್ಮ ನರೇಗಾ ಯೋಜನೆಯಿಂದ ಸ್ವಲ್ಪ ದುಡ್ಡು ಎಲ್ಲ ಬಂದಿದೆ. ಇನ್ನು ಗ್ರಾಮ ಪಂಚಾಯಿತಿ ಉದ್ಘಾಟನೆ ವೇಳೆ ನಿಡುವಳಲು ಗ್ರಾಮದ ಮುಖಂಡರು, ಸರ್ವ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಶ್ರೀನಿವಾಸ ಸೊಪ್ನಳ್ಳಿ, ಪ್ರಜಾಶಕ್ತಿ ಟಿವಿ, ತುಮಕೂರು.